ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಕೀರ್ತನೆ 64ನೇ ಅಧ್ಯಾಯದಿಂದ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 64. ಕೀರ್ತನೆಗಳು 64. ಈ ಕೀರ್ತನೆ ಕೂಡ ದಾವಿದನ ಕೀರ್ತನೆಯಾಗಿದೆ. ನಾವೇನು ಪ್ರಯತ್ನ ಮಾಡ್ತಿದ್ದೇವೆ ಈ ಕೀರ್ತನೆಗಳನ್ನು ಓದುವುದರಲ್ಲಿ ಅಂತ ಒಂದು ಮಾತು ಹೇಳಿಬಿಟ್ಟು ನಾವು ಮುಂದುವರಿಸೋಣ. ಒಂದು, ಕೊಲೊಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ಕೀರ್ತನೆಗಳು ದೇವರ ಕೃಪೆಯಿಂದ ಅದನ್ನು ನಾವು ದೇವರ ಕೃಪೆಯನ್ನು ಸ್ಮರಿಸುವವರಾಗಿ ಕೀರ್ತನೆಗಳನ್ನು ದೇವರಿಗೆ ನಾವು ಹಾಡಬೇಕೆಂಬುದಾಗಿ. ಹೌದು, ಈ ಕೀರ್ತನೆಗೆ ಅದು ಅನ್ವಯ. ಬೇರೆ ಕೀರ್ತನೆಗಳು ನಾವು ಹಾಡ್ತೀವಲ್ಲ, ಅದಕ್ಕೂ ಕೂಡ ಅನ್ವಯ. ಆದರೆ ವಿಶೇಷವಾಗಿ ಈ ಕೀರ್ತನೆಗಳು ಆ ದೇವರ ಕೃಪೆಯನ್ನು ಸ್ಮರಿಸುವಂಥ ಕೀರ್ತನೆಗಳು. ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಅದನ್ನು ನಾವು ನೋಡ್ತೇವೆ. ಹೌದು, ನೇರವಾಗಿ ಪರೋಕ್ಷವಾಗಿ. ಅದೇ ಸಂದರ್ಭದಲ್ಲಿ ಈ ಕೀರ್ತನೆಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವುದಕ್ಕೆ ಇನ್ನೊಂದು ಕಾರಣವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಕೊಟ್ಟಿರುವಂಥ ಒಂದು ಕಾರಣ. ಅದನ್ನು ನಾವು ಲೂಕನ ಬರೆದ ಸುವಾರ್ತೆ 24ರಲ್ಲಿ ನಾವು ನೋಡ್ತೇವೆ. 24ನೇ ಅಧ್ಯಾಯ 44ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಮಾತು ಇದೆ. ಅದೇನಂತ ಹೇಳಿದ್ರೆ, ಲೂಕ್ ಚಾಪ್ಟರ್ 24 ಆ್ಯಂಡ್ ವರ್ಸ್ 44. ತರುವಾಯ ಆತನು, ಅಂದರೆ ತರುವಾಯ ಯೇಸು, ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ಶಿಷ್ಯರ ಹತ್ರ ಮಾತನಾಡ್ತಾ ಇರುವಂಥದ್ದು. ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಒಂದು, ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಎರಡನೇದು, ಕೀರ್ತನೆಗಳಲ್ಲಿಯೂ ಮೂರನೇದು, ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಹಾಗಾದರೆ ಹಳೆ ಒಡಂಬಡಿಕೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 3 ಭಾಗವಾಗಿ ವಿಭಾಗಿಸುವಂಥದ್ದನ್ನು ಲೂಕ 24:44ರಲ್ಲಿ ನಾವು ನೋಡ್ಕೊಳ್ತೇವೆ. ಅದೇನೆಂದರೆ, ಮೋಶೆಯ ಧರ್ಮಶಾಸ್ತ್ರ, ಪ್ರವಾದಿಗಳ ಗ್ರಂಥ, ಕೀರ್ತನೆಗಳು. ವಾವ್! ಈ 3 ಭಾಗಗಳಲ್ಲಿ ಏನಿದೆಯಂತೆ? ನನ್ನ ವಿಷಯವಾಗಿ. ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಕೀರ್ತನೆಗಳಲ್ಲಿಯೂ ಇದೆ, ಮೋಶೆ ಧರ್ಮಶಾಸ್ತ್ರದಲ್ಲಿಯೂ ಇದೆ, ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಇದೆ, ಕೀರ್ತನೆಗಳಲ್ಲಿಯೂ ಕೂಡ ಇದೆ. ಆದ ಕಾರಣ 64ನೇ ಕೀರ್ತನೆಯನ್ನು ಓದುವಾಗ ನಾವು ಎಲ್ಲಾದರೂ ಯೇಸು ಕ್ರಿಸ್ತನ ಬಗ್ಗೆ ಅದು ನೇರವಾಗಿ ಪರೋಕ್ಷವಾಗಿ ಇರ್ಬೋದು, ಅದನ್ನು ನಾವು ಆತನನ್ನು ಕಾಣಬೇಕು. ಆತನನ್ನು ಕಾಣುವವರಾಗಿ, ಕೀರ್ತನೆಯನ್ನು ಓದುವವರಾಗಿ, ಅಧ್ಯಯನ ಮಾಡುವವರಾಗಿ ಇರೋಣ. ದೇವ್ರ ಸಹಾಯ ಪಡ್ಕೊಳ್ಳೋಣ. ದಾವಿದನ ಕೀರ್ತನೆ 64ನೇ ಕೀರ್ತನೆ 1ನೇ ವಚನ, ದೇವರೇ. ಸಾಮ್ 64 ವರ್ಸ್ 1, ದೇವರೇ ನನ್ನ ಆರ್ತಸ್ವರವನ್ನು ಕೇಳಿ. ಕೀರ್ತನೆ 63ರಲ್ಲಿ 22 ವಿಧವಾದ ಪ್ರಾರ್ಥನೆಗಳು ಇವೆ. 22 ಟೈಪ್ಸ್ ಆಫ್ ಪ್ರೇಯರ್ಸ್. 11 ವಚನ ಇರೋದು ಕೀರ್ತನೆ 63ರಲ್ಲಿ, ಆದರೆ 11 ವಚನಗಳಲ್ಲಿ 22 ವಿಧವಾದ ಪ್ರಾರ್ಥನೆಗಳಿದೆ. ಆದರೆ ಈ 64:1ರಲ್ಲಿ ನೋಡುವಾಗ ಆರ್ತಸ್ವರ. ಹೌದು, ನಮ್ಮ ಅಂತರಂಗದ ಸ್ವರ ಇದೆ. ಸಾಮಾನ್ಯವಾದಂಥ ಬಾಯಿ ಮುಚ್ಕೊಂಡಿದ್ದರೂ ಮಾತನಾಡುವಂಥ ಸ್ವರಗಳು ನಮ್ಮ ಅಂತರಾಳದಲ್ಲಿ ಇವೆ. ನಿಟ್ಟುಸಿರು ಕೂಡ ಒಂದು ವಿಧವಾದಂಥ ಪ್ರಾರ್ಥನೆ. ಆ ರೀತಿಯಾಗಿ ಹೇಳಿದ ತಕ್ಷಣ
ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತಿದೆ, ಅದನ್ನು ಓದ್ಬಿಟ್ಟು ಮುಂದುವರಿಸೋಣ. ಈ ಕೀರ್ತನೆ 64:1 ರೋಮಾಪತ್ರಿಕೆಯಲ್ಲಿ ಪ್ರಾರ್ಥನೆಯ ಬಗ್ಗೆ ಮಾತನಾಡುವಾಗ 8ನೇ ಅಧ್ಯಾಯ, ಅದರಲ್ಲಿ ಪವಿತ್ರಾತ್ಮನ ಪ್ರಾರ್ಥನೆಯ ಕುರಿತಾಗಿ ಪೌಲನು ಹೇಳುವಾಗ ಒಂದು ಒಳ್ಳೆಯದು ಮಾತು, ದೊಡ್ಡ ಮಾತು. ಯಾಕಂದರೆ ಕೀರ್ತನೆಗಳು, ಪ್ರಾರ್ಥನೆಗಳು, ಕೀರ್ತನೆಯನ್ನು ಅಧ್ಯಯನ ಮಾಡುವಾಗ ಪ್ರಾರ್ಥನೆಗಳನ್ನು ಅಧ್ಯಯನ ಮಾಡಿಕೊಳ್ತಿದ್ದೆ. ಆದ ಕಾರಣ ನನ್ನ ಒಂದು ಆಶೆ, ನನ್ನ ವಿಷಯವಾಗಿ ಕೀರ್ತನೆಗಳನ್ನು ನಾನು ಓದಿದಾಗೆಲ್ಲ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿ ಇರಬೇಕು ನಾವು. ಸರಿ, 8ನೇ ಅಧ್ಯಾಯ ರೋಮಾಪತ್ರಿಕೆ, ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8:26. ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ, ಪ್ರೇಯರ್ ಮಾಡಲಿಕ್ಕೆ ನಮ್ಮಲ್ಲಿ ಶಕ್ತಿ ಸ್ವಲ್ಪ ಕಡಿಮೆ, ಸ್ವಾಭಾವಿಕವಾಗಿ ಬಲಹೀನತೆ ಇದೆ. ವಿ ಹ್ಯಾವ್ ವೀಕ್ನೆಸ್, ದಟ್ಸ್ ವೈ ವಿ ಡೋಂಟ್ ಪ್ರೇ. ನಮ್ಮ ಅಶಕ್ತಿಯನ್ನು ನೋಡಿ, ಪವಿತ್ರಾತ್ಮನೇನು ನೋಡ್ತಾರೆ, ನಮ್ಮ ಅಶಕ್ತಿಯನ್ನು ನೋಡ್ತಾರೆ ಅಂತ. ಗುಡ್, ಒಳ್ಳೆಯದು. ನೋಡಿ ಸುಮ್ಮನೆ ಇರಲ್ಲ, ಪವಿತ್ರಾತ್ಮನು ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. He helps us. ಹೇಗೆ ಪವಿತ್ರಾತ್ಮ ನಮ್ಮ ಬಲಹೀನತೆಯನ್ನು ನೋಡಿ ಸಹಾಯ ಮಾಡೋದು ಅಂತ ಕೇಳಿದರೆ, ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲ. ವಿ ಡೋಂಟ್ ನೋ ಹೌ ಟು ಪ್ರೇ. ನನಗೆಲ್ಲ ಗೊತ್ತು ಇಲ್ಲ, ನಮಗೆ ಗೊತ್ತಿಲ್ಲ. ನಮಗೆ ಅಂದರೆ ಯಾರು? ಪೌಲನನ್ನು ಒಳಗೊಂಡು. ಯಾಕಂದರೆ ರೋಮಪತ್ರಿಕೆ ಬರಿತಾ ಇರೋದು ಪೌಲ ತನ್ನನ್ನು ಒಳಪಡಿಸಿಕೊಂಡು ಹೇಳುವಂಥ ಮಾತು ಏನಂದರೆ, ನಮಗೆ ಗೊತ್ತಿಲ್ಲ. ಅಥವಾ ಅದನ್ನು ಇನ್ನೂ ಪ್ರತ್ಯೇಕವಾಗಿ ಹೇಳೋದಾದರೆ, ಸ್ಪೆಸಿಫಿಕ್ ಆಗಿ ಹೇಳೋದಾದರೆ, ಪೌಲನು ಹೇಳ್ತಿದ್ದಾನೆ, ನಾನು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನನಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಹೌದು, ನರಳಾಟವು ಪ್ರಾರ್ಥನೆ. ಕೀರ್ತನೆ 64 ಮೊದಲನೇ ವಚನದಲ್ಲಿ, ದೇವರೇ ನನ್ನ ಆರ್ತಸ್ವರವನ್ನು ಕೇಳಿ ಶತ್ರುಭಯದಿಂದ ನನ್ನ ಜೀವವನ್ನು ರಕ್ಷಿಸು ಅಂತ ಹೇಳಿದರೆ, ರಕ್ಷಕನಿಲ್ಲದೆ ರಕ್ಷಣೆಯಲ್ಲಿ. ಹಾಗಾದರೆ ಯೇಸು ಕ್ರಿಸ್ತನ ಬಗ್ಗೆ ಈಗೋ ನಾವು ನೋಡ್ತಾ ಇದ್ದೀವಿ. ಆತನು ರಕ್ಷಿಸುವಾತನು. ಯಾವಾಗ? ನಾವು ಕೇಳಿಕೊಳ್ಳುವಾಗ. ಅದಕ್ಕೆ ಒಂದು ಮಾತು ಈ ರೀತಿಯಾಗಿದೆ. ಅದನ್ನು ಕೂಡ ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ, ಅದು ನೋಡಿಬಿಟ್ಟು ಬೇಗ ನಾವು ಕೀರ್ತನೆ 64 ಕಡೆಗೆ ನಾವು ಬರೋಣ. ಯಾಕೆ ನಾನು ಆಗಾಗ ಬೇರೆ ವಾಕ್ಯದ ಕಡೆಗೆ ಹೋಗ್ತಿದ್ದೇನೆ ಅಂದರೆ, ಇದು ಸಂಬಂಧಪಟ್ಟಿದೆ. ಅದೇ ಸಂದರ್ಭದಲ್ಲಿ ಕೀರ್ತನೆ 64 ಕೇವಲ 10 ವಚನಗಳು ಇರೋದರಿಂದ ನಾವು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಬರೋದರಲ್ಲಿ ತಪ್ಪೇನಿಲ್ಲ. ಈ 2ನೇ ಅಧ್ಯಾಯದಲ್ಲಿ ಅಪೊಸ್ತಲರ ಕೃತ್ಯ, ಅದರಲ್ಲಿ ರಕ್ಷಣೆಯ ವಿಷಯವಾಗಿ ಒಂದು ಮಾತಿದೆ, ಅದನ್ನು ಹೇಳಬೇಕು. ಯಾಕಂದರೆ ಕೀರ್ತನೆ 64 ಮೊದಲನೇ ವಚನಕ್ಕೆ ಇದು ಸಂಬಂಧ ಇದೆ, ಲಿಂಕ್ ಇದೆ. ಏನದು? 2ನೇ ಅಧ್ಯಾಯ, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 2 ವರ್ಸ್ 21ನೇ ವಚನದಲ್ಲಿ, ಆದರೂ ಅಂತ ಯಾಕೆ ಅಂತ ಹೇಳಿದ್ರೆ, ಭಾಳ ಸೂಚನೆಗಳು, ಸೂರ್ಯನಲ್ಲಿ ಚಂದ್ರನಲ್ಲಿ ಬೆಂಕಿ, ರಕ್ತ, ಹಬೆ, ಇವೆಲ್ಲ ಸೂಚಕ ಕಾರ್ಯಗಳು ಲೋಕದಲ್ಲಿ ನಡೀತಾ ಇರುವಾಗ, ಆದರೂ ಅವೆಲ್ಲ ನಡೀತಾ ಇದ್ದರು. ಅಂದರೆ ನಮ್ಮ ಸನ್ನಿವೇಶ, ನಮ್ಮ ಸುತ್ತಲಿರುವ ಸನ್ನಿವೇಶಗಳು ಏನೇ ಇದ್ದರು, ಹೆಚ್ಚು ಕಡಿಮೆ ಇದ್ದರು, ಭಯಾನಕವಾಗಿದ್ದರು, ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು. ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ವರ್ಡ್ಸ್ ಇನ್ ದ ಬೈಬಲ್ನಲ್ಲಿ ಅತ್ಯಂತ ಮಹತ್ತಾದ, ದೊಡ್ಡದಾದ ಒಂದು ವಾಕ್ಯ. ಅಪೊಸ್ತಲರ ಕೃತ್ಯ 2:21.
ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಎಂದು ಯಾರು ಹೇಳ್ತಾ ಇರೋದು? ಪೇತ್ರನು ಹೇಳುತ್ತಾನೆ ಅಂತ ಹೇಳಿದರೆ ಪರವಾಗಿಲ್ಲ. ಯಾಕಂದರೆ 2ನೇ ಅಧ್ಯಾಯದಲ್ಲಿ ಪೇತ್ರನು ಪಂಚಾಶತ್ತಮ ದಿನದಂದು ಕೊಟ್ಟಂಥ ಒಂದು ಸಂದೇಶವಾಗಿ ಇರ್ತದೆ. ಯಾಕಂದರೆ 14ನೇ ವಚನ, ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತವಾಗಿ ಎದ್ದು ನಿಂತುಕೊಂಡು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಆದರೆ ಕರ್ತನ ನಾಮವನ್ನು ಹೇಳಿಕೊಳ್ಳೋರೆಲ್ಲರಿಗೂ ರಕ್ಷಣೆ ಆಗುವುದೆಂದು ಪೇತ್ರನು ಹೇಳಿದನು ಅಂತ ಹೇಳಿದರೆ ಸ್ವಲ್ಪ ಒಂದು ಚೂರು ಕಡಿಮೆಯಾಗಿ ನನಗೆ ಅನಿಸ್ತಿತ್ತು. ಆದರೆ ಅಲ್ಲಿ ಏನಂತ ಬರೆದಿದೆ? ಆದರೂ ಕರ್ತನ ನಾಮವನ್ನು 2:21 ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ದೇವರು ಹೇಳುತ್ತಾನೆ. ದೇವರು ಹೇಳುತ್ತಾನೆ. ಹೌದು, ಪೇತ್ರ ಹೇಳಿದ್ದೆ, ಆದರೆ ಪೇತ್ರ ಕೋಟ್ ಮಾಡ್ತಾ ಇರುವಂಥದ್ದು, ಉಲ್ಲೇಖಿಸುವಂಥದ್ದು ದೇವರು ಈ ರೀತಿಯಾಗಿ ಹೇಳ್ತಿದ್ದಾನೆ. ಹಾಗಾದರೆ 64:1 ದೇವರೇ ನನ್ನ ಆರ್ತಸ್ವರವನ್ನು ಕೇಳಿ ಶತ್ರುಭಯದಿಂದ ನನ್ನ ಜೀವವನ್ನು ರಕ್ಷಿಸು. ರಕ್ಷಣೆ ಭಾಳ ಈಸಿ, ಸುಲಭ. ಯಾಕೆ ದೇವರು ಅಷ್ಟು ಸುಲಭವಾಗಿ ಮಾಡಿದ್ದಾನೆ? ಅಪೊಸ್ತಲಕೃತ್ಯ 2:21 ಪ್ರಕಾರವಾಗಿ ಕರ್ತನ ನಾಮವನ್ನು ಹೇಳಿಕೊಳ್ಳುವರು ಎಲ್ರಿಗೂ ರಕ್ಷಣೆ ಆಗುವುದಂತ. ಯಾಕಂತ ಹೇಳಿದರೆ ಕಷ್ಟಕರವಾದದ್ದನ್ನು ದೇವರು ಕೊಡ್ತಾ ಇಲ್ಲ. ಎಲ್ಲರೂ ರಕ್ಷಣೆ ಹೊಂದಬೇಕು. ಎಂಥ ಪಾಪಿಗಳು ದೇವ್ರ ಕಡೆಗೆ ಬರಬೇಕು. ಎಲ್ರಿಗೂ ದೇವರು ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಗಾಡ್ ಈಸ್ ಕಮಿಟೆಡ್ ಟು ಹೆಲ್ಪ್ ಎವ್ರಿಬಡಿ. ಯಾಕಂದರೆ ನಾವು ಆತನ ಸೃಷ್ಟಿಗಳು, ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವರು. ಆದರೆ ಅದೇ ಸಂದರ್ಭದಲ್ಲಿ ಆ ರಕ್ಷಣೆಯಲ್ಲಿ ನಾವು ಬೆಳೀತಾ ಇರಬೇಕು. ರಕ್ಷಣೆ ಹೊಂದಿದೆ ಅಂತ ಹೇಗಂದರೆ ಹಾಗೆ ಜೀವಿಸೋದಲ್ಲ. ರಕ್ಷಣೆಯಲ್ಲಿ ನಾವು ಬೆಳಿಬೇಕು. ಸರಿ, ಮುಂದೆ 3ನೇ ವಚನ, ಅವರು ನಾಲಿಗೆ ಎಂಬ ಕತ್ತಿಯನ್ನು ಮಸದಿದ್ದಾರೆ. ಯಾಕೆಂದರೆ ನಾಲಿಗೆ ಕೂಡ ರಕ್ಷಣೆಯಲ್ಲಿ ಭಾಳ ಇಂಪಾರ್ಟೆಂಟ್. ನಾಲಿಗೆ ನಾವು ದುರುಪಯೋಗ ಮಾಡ್ಬೋದು, ಆದರೆ ನಾಲಿಗೆಯಲ್ಲಿ ಕರ್ತನ ನಾಮವನ್ನು ಹೇಳಿಕೊಳ್ಳಬಹುದು. ಚಾಯ್ಸ್ ನಮ್ಮದು, ಸ್ವತಂತ್ರ ಚಿತ್ತ ನಮಗೆ ಕೊಡಲಾಗಿದೆ. ಫ್ರೀ ವಿಲ್. ನಮ್ಮ ಇಷ್ಟ ಪ್ರಕಾರ ಜೀವಿಸ್ಬೋದು, ದೇವರ ಇಷ್ಟಾನುಸಾರವಾಗಿ ಜೀವಿಸ್ಬೋದು. ಆದರೆ ಒಂದಿನ ನಮಗೆ ನ್ಯಾಯ ತೀರ್ಪಿದೆ. ವಿಷವಚನವೆಂಬ ಬಾಣವನ್ನು ಹೂಡಿ, ವಿಷವಚನ ಅದು ಕೂಡ ಬಾಯಿಂದ ಬರುವಂಥದ್ದು. ಆ ವಿಷ ತೆಗೆಯೋದಕ್ಕೋಸ್ಕರವಾಗಿಯೇ ಯೇಸು ಕರ್ತನು ನಮಗೋಸ್ಕರವಾಗಿ ವಿಷವಾದ. ಅದೆಂಥ ವಿಷ ಅಂತೇಳ್ಬಿಟ್ಟು ನಾವು ನೋಡೋಣ, ಮತ್ತೆ ಹಿಂದಿರುಗಿ ಬರೋಣ. ಅದು 2ನೇ ಕೊರಿಂಥ ಪತ್ರಿಕೆಯಲ್ಲಿ ಬರೆದಿರುವಂಥ ಒಂದು ಭಾಳ ಶಕ್ತಿಯುತವಾದಂಥ ಮಾತು. ಇದನ್ನು ನಾನು ಓದಿದಾಗ ಮೊದಲನೇ ಸರಿ ಅರ್ಥ ಆಗಲಿಲ್ಲ, 2ನೇ ಸರಿ ಅರ್ಥ ಆಗಲಿಲ್ಲ, ಆನಂತರ ಭಾಳ ಸರಿ ಆದಮೇಲೆ ಅದನ್ನು ಓದಿದಾಗ ಭಾಳ ನನಗೆ ಅದು ಬಲವಾದ ರೀತಿಯಲ್ಲಿ ಬಂತು. 2ನೇ ಕೊರಿಂಥ 5 ಮತ್ತು 21, ನಾವು ಆತನಲ್ಲಿ ಅಂದರೆ ಯೇಸು ಕರ್ತನಲ್ಲಿ, ನಾವು ಕ್ರಿಸ್ತನಲ್ಲಿ ಅಂತ ಹೇಳೋಣ, ನಾವು ಕ್ರಿಸ್ತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಕ್ರಿಸ್ತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ವಾವ್! ಪಾಪಜ್ಞಾನನೇ ಇಲ್ಲದಂಥ ಯೇಸು ಕ್ರಿಸ್ತನನ್ನು ಪಾಪ ಸ್ವರೂಪಿಯಾಗ ದೇವರು ಮಾಡಿಬಿಟ್ನ. ಪಾಪಿಗಳಾದಂಥ ನಮ್ಮನ್ನು ನೀತಿ ಸ್ವರೂಪಿಗಳನ್ನಾಗಿ ದೇವರು ಮಾಡಿದ. ಹೌದು, ಆ ವಿಷ ಪಾಪ ಆತನ ಮೇಲೆ ಬಿತ್ತು. ಸರಿ, ಹಾಗೆ ಪಾಪವನ್ನು ಬೇರೆ ಬೇರೆ ರೀತಿಯಿಂದ ಇಲ್ಲಿ ವರ್ಣಿಸಲಾಗಿದೆ. ವಿಷ, ಸ್ವಲ್ಪ ಹೋಗಿ ಹೆದರದಿರುವುದು 4ನೇ ವಚನ, ದುಷ್ಕೃತ್ಯ 5ನೇ ವಚನ, ಕೆಡುಕು 6ನೇ ವಚನ. ಈ ರೀತಿಯಾಗಿ
ಪಾಪದ ವಿಷಯದಲ್ಲಿ ಬೇರೆ ಬೇರೆ ರೀತಿಯಿಂದ ಇರುವಂಥದ್ದನ್ನು ನಾವು ನೋಡ್ತಿದ್ದನ್ನೆಲ್ಲ ನಮ್ಮ ಕರ್ತನು ತನ್ನ ಮೇಲೆ ಹೊತ್ತುಕೊಂಡನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆಲ್ಲ ಹೇಳಿಬಿಟ್ಟು 7ನೇ ವಚನದಲ್ಲಿ ಆದರೆ ದೇವರು, ಒಬ್ಬರು ಒಂದು ಸರಿ ಈ ರೀತಿಯಾಗಿ ಹೇಳಿದರು, ಆದರೆ ದೇವರು, ಬಟ್ ಗಾಡ್ ಅನ್ನುವಂಥ ಪದ ನೀವು ಬೈಬಲ್ನಲ್ಲಿ ಕೆಲವು ಕಡೆ ಬರ್ತಾ ಇದೆ. ಅದನ್ನು ನೋಡಿದರೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಯಾಕಂತೇಳಿದರೆ ಯೋಸೇಫನ ಜೀವನದಲ್ಲಿ ಉದಾಹರಣೆಗೆ ನಾವು ತಗೊಂಡ್ರೆ, ಯೋಸೇಫನ ಸಹೋದರರು ಅವನ ವಿರುದ್ಧವಾಗಿ ಎಷ್ಟೆಲ್ಲ ಏನೇನೋ ಮಾಡಿದರು, ಹಾನಿ ಮಾಡಿದರು. ಆದರೆ ದೇವರು, ಬಟ್ ಗಾಡ್, ಆದರೆ ದೇವರು. ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ಕೂಡ ಆದರೆ ದೇವರ ಅನುಭವ ಆಗಬೇಕು. ಸರಿ, ಆದಿಕಾಂಡ ಕೊನೆಯ ಅಧ್ಯಾಯಕ್ಕೆ ಬಂದರೆ ಯೋಸೇಫನ ಸಾಕ್ಷಿ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. 50ನೇ ಅಧ್ಯಾಯ 22ನೇ ವಚನದಲ್ಲಿ ಈ ರೀತಿಯಾಗಿದೆ. ಏನಂತ? ಯೋಸೇಫನು 50, ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 50 ವರ್ಸ್ 20, 20ನೇ ವಚನ ನಾವು ನೋಡಿಕೊಳ್ಳೋಣ. 50, 20. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ. ಯಾವ ರೀತಿಯಾಗಿ ಕೀರ್ತನೆ 64ರಲ್ಲಿ ದಾವೀದನು ತನಗೆ ವಿರುದ್ಧವಾಗಿ ಕೇಡು ಮಾಡುವಂಥವ್ರ ವಿಷಯವಾಗಿ ಮಾತಾಡ್ತಾ ಇದ್ದಾನಲ್ವ. ಇಲ್ಲಿ ಕೂಡ ಯೋಸೇಫನು ತನ್ನ ಸ್ವಂತ ಸಹೋದರರೇ, ತನ್ನ ಮನೆಯವರೇ, ವಿಶ್ವಾಸಿಗಳೇ ಯೋಸೇಫನಿಗೆ ವಿರುದ್ಧವಾಗಿ ಬಂದಾಗ ಅವನು ಹೇಳುವಂಥದ್ದು, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು, ಬಟ್ ಗಾಡ್. ಅದೇ ಪದ ಆದಿಕಾಂಡ 50, 20ರಲ್ಲಿರುವಂಥ ಅದೇ ಪದ 7ನೇ ವಚನ ಕೀರ್ತನೆ 64ರಲ್ಲಿ ನಾವು ನೋಡ್ತೀವಿ. ಆದರೆ ದೇವರು ಅಂದರೆ ಏನೇ ಆಗ್ಬೋದು, ದೇವರವೆಲ್ಲವನ್ನು ಬೇರೆ ಮಾಡಿಬಿಡ್ತಾನೆ. ಏನೇ ನಮ್ಮ ಸನ್ನಿವೇಶಗಳು ಇದುವರೆಗೆ ಆಗಿರ್ಬೋದು, ಆದರೆ ದೇವರು ಅದನ್ನು ಬದಲಾಯಿಸಿಬಿಡ್ತಾನೆ. ಆತನು ಶಕ್ತನಾಗಿದ್ದಾನೆ. ಯಾರೋ ಒಬ್ಬರು ಹೇಳಿದರು, ಲೋಕದಲ್ಲಿ ಅತ್ಯಂತ ಕೆಟ್ಟದಾದಂಥ ಸಂಗತಿ ನಡೆದಿದ್ರೆ ಆ ಒಂದು ಸಂಗತಿ ಏನಾಗಿರ್ಬೋದು? ಭಾಳ ಕೆಟ್ಟದಾದಂಥ ಒಂದು ಸಂಗತಿ, ಲೋಕದಲ್ಲಿ ನಡೆದಂಥ ಅತ್ಯಂತ ಕೆಟ್ಟದಾದಂಥ ಸಂಗತಿಗಳಲ್ಲಿ ಟಾಪ್ ಮೋಸ್ಟ್ ಏನಿರ್ಬೋದು ಎಂಬುದಾಗಿ ನೋಡುವಾಗ ದೇವರನ್ನೇ ಮನುಷ್ಯರು ಕೊಂದಿದ್ದೇ ಕೆಟ್ಟದ್ದು. ಸೃಷ್ಟಿಕರ್ತನನ್ನೇ ಸೃಷ್ಟಿಗಳು ಕೊಂದು ಹಾಕಿದರು. ಅದೇ ಲೋಕದಲ್ಲಿ ನಡೆದಂಥ ಅತ್ಯಂತ ಭಯಾನಕವಾದ, ಭೀಕರವಾದಂಥ, ಹೀನಾಯವಾದ ಸಂಗತಿ. ಆದರೆ ದೇವರು ಅದನ್ನೇ ಅತ್ಯಂತ ಆಶೀರ್ವಾದದಾಯಕವಾದ ಸಂಗತಿಯನ್ನಾಗಿ, ಅನುಭವವನ್ನಾಗಿ, ಘಟನೆಯನ್ನಾಗಿ, ನಿರೀಕ್ಷೆಯನ್ನಾಗಿ, ಸಂದೇಶವನ್ನಾಗಿ, ಸುವಾರ್ತೆಯನ್ನಾಗಿ ಮಾಡಿಬಿಟ್ನು. ಹೌದು, ನಮ್ಮ ಜೀವನದಲ್ಲಿ ಕೂಡ ಏನೇ ಸಂಭವಿಸಿದರೂ ದೇವರನ್ನು ನಾವು ಪ್ರೀತಿಸೋದಾದರೆ, ಆತನಿಂದ ಕರೆಯಲ್ಪಟ್ಟವರಾಗಿದ್ದರೆ, ಆದರೆ ದೇವರು ನಮ್ಮ ಜೀವನದಲ್ಲಿ ಕೂಡ ಎಲ್ಲವನ್ನು ಒಳಿತಾಗಿ, ಆಶೀರ್ವಾದವಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹೌದು. 10ನೇ ವಚನ, ಸದ್ಭಕ್ತರು ಯೆಹೋವನಲ್ಲಿ ಆನಂದಪಟ್ಟು. ಮೊಟ್ಟ ಮೊದಲನೇದಾಗಿ ಸದ್ಭಕ್ತರ ಒಂದು ಗುರುತೇನೆಂದರೆ ದೇವರಲ್ಲಿ ಸಂತೋಷ ಪಡಬೇಕು. ಆನಂದಪಟ್ಟು. ಎರಡನೇದು, ಆತನನ್ನೇ ಆಶ್ರಯಿಸಿಕೊಳ್ಳುವರು. ಆತನು ಪ್ಲಸ್ ಅಲ್ಲ, ಆತನನ್ನೇ ಆಶ್ರಯಿಸಿಕೊಳ್ಳುವರು. ಜ್ಞಾನೋಕ್ತಿ 3, 5, 6 ವಚನದಲ್ಲಿ ಬರೆದಿರುವಂಥ ಮಾತಿನ ಪ್ರಕಾರವಾಗಿ ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳದೆ ಕರ್ತನನ್ನೇ ನಾವು ಆಶ್ರಯಿಸಿಕೊಳ್ಳಬೇಕು. ಸದ್ಭಕ್ತರು ಕೂಡ ಯೆಹೋವನಲ್ಲಿ ಆನಂದಪಟ್ಟು ಆತನನ್ನೇ ಆಶ್ರಯಿಸಿಕೊಳ್ಳುವರು. ಅನಂತರ ಏನು? ಸರಳ ಹೃದಯವರೆಲ್ಲರೂ, ಹೃದಯದಲ್ಲಿ ಕಪಟ ಇಲ್ಲದಂಥವರು ಹಿಗ್ಗುವರು. ಹೌದು, ನಾವು ಕೂಡ
ಈ ಹಳೆ ಒಡಂಬಡಿಕೆಯಲ್ಲಿ ಭಕ್ತಾದಿಗಳು ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಲಿಕ್ಕೆ ಆಗ್ತಿದ್ದಿಲ್ಲ. ಯಾಕಂದರೆ ಪವಿತ್ರ ಆತ್ಮನವ್ರ ಸಂಗಡ ಇರಲಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಫಿಲಿಪ್ಪಿ 4:4 ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡುವಂತೆ ಪವಿತ್ರ ಆತ್ಮನೆಂಬ ಸಹಾಯಕನು ಅಷ್ಟೇ ಅಲ್ಲ, ಎಲ್ಲವೂ ಒಳ್ಳೆಯದಕ್ಕಾಗ್ತಾ ಇದ್ದರೆ ದೇವರನ್ನು ಪ್ರೀತಿಸುವವರಿಗೆ ನಾವು ಯಾವಾಗಲೂ ಸಂತೋಷ ಪಡಲಿಕ್ಕೆ ತಪ್ಪೇನಿಲ್ಲ, ಅಡ್ಡಿಯೇನಿಲ್ಲ, ಆಸ್ಪದವೇ. ಹೌದು, ಕೀರ್ತನೆ 64ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.